ವಿಷಯ ಕನ್ನಡ. ಕನ್ನಡದಲ್ಲಿ ಬರ್ತಕ್ಕಂಥ ಪ್ರಮುಖ ಶಾಸನಗಳ ಮೇಲೆ ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಐಹೊಳೆ ಶಾಸನವು ಕನ್ನಡ ಪ್ರಾಚೀನ ಶಾಸನವಾಗಿದೆ. ಅಂದರೆ ಇದು ಜಿನವಲ್ಲಭ ಶಾಸನ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಂಧಿಪ್ಪ ಕಲಿಗೆ ಕಲಿಯುಗ ವಿಪರೀತನೆಂಬ ಸಾಲುಗಳಿರುವ ಶಾಸನ ಯಾವುದು? ಬಾದಾಮಿ ಶಾಸನ. ಡ್ಯಾಶ್ ಶಾಸನವು ಕನ್ನಡದ ಮೊದಲ ಶಾಸನ. ಹಲ್ಮಿಡಿ ಶಾಸನ. ಕಾರ್ನ್ವಾಲಿಸ್ ಕನ್ನಡ ಶಾಸನ ಸಂಪುಟಗಳನ್ನು ಹೊರತಂದಿದ್ದಾರೆ. ಬಿ.ಎಲ್. ರೈಸ್. ಬನವಾಸಿ ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಕದಂಬರ. ಕನ್ನಡದ ಮೊಟ್ಟಮೊದಲ ತ್ರಿಪದಿ ಜಿನವಲ್ಲಭ ಶಾಸನದಲ್ಲಿ ಸಿಗುತ್ತದೆ. ಇದು ಬಾದಾಮಿ ಶಾಸನ. ಹಲ್ಮಿಡಿ ಶಾಸನ ಹಳೆಗನ್ನಡ ಭಾಷಾ ರೂಪದಲ್ಲಿದೆ. ಪೂರ್ವದ ಹಳೆಗನ್ನಡ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಮಸ್ಕಿ ಶಾಸನವನ್ನು ಡ್ಯಾಶ್ ಲಿಪಿಯಲ್ಲಿ ಬರೆಯಲಾಗಿದೆ. ಬ್ರಾಹ್ಮಿ. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಇಸಿಲ್. ಕಪ್ಪೆ ಅರಭಟ್ಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ? ತ್ರಿಪದಿ. ಕನ್ನಡದ ಮೊದಲ ಉಪಲಬ್ಧ ಶಾಸನವು ಹಲ್ಮಿಡಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಪೆತ್ತ ಜಯಾನ್ ಈ ಕ್ರಿಯಾರೂಪ ಯಾವ ಕನ್ನಡದಲ್ಲಿ ಬಳಕೆಯಾಗಿತ್ತು? ಪೂರ್ವದ ಹಳೆಗನ್ನಡ. ಕರ್ನಾಟಕದಲ್ಲಿ ಅಶೋಕನ ದೊರಕಿರುವ ಶಾಸನಗಳ ಸ್ಥಳಗಳು ಜತಿಂಗ, ರಾಮೇಶ್ವರ, ಮಸ್ಕಿ, ಬ್ರಹ್ಮಗಿರಿ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ದೊರಕಿರುವ ಹಲ್ಮಿಡಿ ಗ್ರಾಮ ಯಾವ ಜಿಲ್ಲೆಯಲ್ಲಿದೆ? ಹಾಸನ. ವಡ್ಡಲಿ ಎಂಬ ಶಬ್ದ ಪ್ರಯೋಗವಿರುವ ಶಾಸನ ಹಲ್ಮಿಡಿ ಶಾಸನ. ವೇಳೆ ವಾಳಿತನ್ ಕೆ ಇದು ನಿದರ್ಶನ. ಕುವರ ಲಕ್ಷ್ಮಣನ ಶಾಸನ. ಜಿನವಲ್ಲಭನ ಗುರು ಜಯನಂದಿ ಸಿದ್ಧಾಂತ ಭಟಾರ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಎಂಬ ಆರಂಭವಾಗುವ ತ್ರಿಪದಿಯನ್ನು ಹೊಂದಿರುವ ಶಾಸನದ ಹೆಸರು ಬಾದಾಮಿ. ಲಕ್ಕುಂಡಿ ಶಾಸನವು ಈ ಜಿಲ್ಲೆಯಲ್ಲಿದೆ. ಗದಗ್. ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಕೆರೆಸಂತೆ ಶಾಸನ. ತ್ರಿಪದಿ ಕನ್ನಡ ವೃತ್ತಗಳ ಗಾಯತ್ರಿ ಎಂದವರು ದ.ರಾ. ಬೇಂದ್ರೆ. ಪೊಗಳೆ ಪೊಟ್ಟಣ ಎಂಬ ಕರ್ಮಣಿ ರೂಪವಿರುವ ಶಿಲಾಲೇಖ ಹಲ್ಮಿಡಿ ಶಿಲಾಲೇಖ. ಬೆಳತೂರಿನ ದೇಕಬ್ಬೆಯ ಶಾಸನವು ಈ ಪ್ರಕಾರಕ್ಕೆ ಸೇರುತ್ತದೆ. ಮಾಸ್ತಿಕಲ್ಲು. ಸಾಕು ಪ್ರಾಣಿಯ ನೆನಪಿಗಾಗಿ ನೆಟ್ಟ ಏಕೈಕ ವೀರಗಲ್ಲು ಆತಕೂರು ಶಾಸನ. ಅತ್ತಿಮಬ್ಬೆಯ ಲಕ್ಕುಂಡಿ ಶಾಸನವು ಈ ಜಿಲ್ಲೆಯದು. ಗದಗ್. ಕರ್ನಾಟಕದ ವೀರಗಲ್ಲುಗಳು ಈ ಕೃತಿಯನ್ನು ಬರೆದವರು ಆರ್. ಶೇಷಶಾಸ್ತ್ರಿ. ಕರ್ನಾಟಕದ ಶಾಸನಗಳ ಪಿತಾಮಹ ಎಂಬ ಹೆಗ್ಗಳಿಕೆ ಇವರದು. ಬಿ.ಎಲ್. ರೈಸ್. ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಚಿದಾನಂದ ಮೂರ್ತಿ. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ತಿಪ್ಪೇರುದ್ರಸ್ವಾಮಿ. ಎಪಿಗ್ರಾಫಿಯ ಕರ್ನಾಟಕ ಸಂಪುಟಗಳ ಕರ್ತೃ ಬಿ.ಎಲ್. ರೈಸ್. ಕಲಬೋರಣ ಎಂಬ ಪದವಿರುವ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ದೊರಕಿರುವ ಹಲ್ಮಿಡಿ ಗ್ರಾಮ ಯಾವ ಜಿಲ್ಲೆಯಲ್ಲಿದೆ? ಹಾಸನ. ಶಾಸನ ಎಂಬುದರ ಅರ್ಥ ಆಜ್ಞೆ, ರಾಜಾಜ್ಞೆ, ಆಜ್ಞಾಪಿಸು ಎಂಬ ಅರ್ಥವನ್ನು ಕೊಡುತ್ತವೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಜಿನವಲ್ಲಭನ ಶಾಸನ ದೊರೆತ ಸ್ಥಳ ಬೊಮ್ಮಲಗಮ್ಮಟ, ಬೊಮ್ಮಲಮ್ಮ ಗುಟ್ಟ. ವೀರ ಸಿದ್ಧಾಂತ ಶಾಸನವಿರುವ ಕೃತಿ ವಿಕ್ರಮಾರ್ಜುನ ವಿಜಯ. ಕರ್ನಾಟಕ ಶಾಸನಗಳ ಪಿತಾಮಹ ಎಂಬ ಹೆಗ್ಗಳಿಕೆ ಇವರದು. ಈ ಹುಲ್ಸ್. ಶಾಸನವನ್ನು ಹಾಳುಗೆಡಹುವವರಿಗೆ ಸಂಬಂಧಿಸಿದಂತೆ ಇರುವ ಶಾಸನದ ಬರಹ
ದ ಭಾಗಕ್ಕೆ ಹೀಗೆನ್ನುತ್ತಾರೆ: ಶಪಾಶಯ. ಬೆಳತೂರಿನ ದೇಕಬ್ಬೆಯ ಶಾಸನವು ಈ ಪ್ರಕಾರಕ್ಕೆ ಸೇರುತ್ತದೆ: ಮಾಸ್ತಿಕಲ್ಲು. ಕಪ್ಪೆ ಅರ್ಭಟನ ಶಾಸನದಲ್ಲಿ ಬಳಕೆಯಾಗಿರುವ ಛಂದೋರೂಪ ತ್ರಿಪದಿ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ. ಸುರಛಾಂಪಬೋಲೆ, ವಿದ್ಯುಲ್ ತೇವೋಲ್, ಮಂಜುವೋಲ್ ಎಂಬುದು ಯಾವ ಶಾಸನದಲ್ಲಿದೆ? ಶ್ರವಣಬೆಳಗೊಳ ಶಾಸನ. ಜಿನವಲ್ಲಭನ ಶಾಸನದಲ್ಲಿ ಯಾವ ಕವಿಯ ಜೀವನ ವಿವರಗಳಿವೆ? ಪಂಪ. ತಮಟಕಲ್ಲು ಶಾಸನದ ಸ್ವರೂಪ ಯಾವುದು? ವೀರಗಲ್ಲು. ಬಾದಾಮಿ ಶಾಸನದ ಕಾಲ 7ನೇ ಶತಮಾನ. ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ? ಬ್ರಾಹ್ಮಿ. ಕಪ್ಪೆ ಅರ್ಭಟನ ಶಾಸನದ ಕನ್ನಡ ಯಾವ ಅವಸ್ಥೆಯದು? ಹಳೆಗನ್ನಡ. ಕರ್ನಾಟಕದ ಆರಂಭಕಾಲದ ಶಾಸನಗಳು ಹೆಚ್ಚಾಗಿ ಯಾವ ಪ್ರಕಾರದ್ದು? ತಾಮ್ರ ಶಾಸನಗಳು. ಕರ್ನಾಟಕದ ಅತಿ ಪ್ರಾಚೀನ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಮಯೂರವರ್ಮನ ಚಂದ್ರವಳ್ಳಿ ಶಾಸನದ ಭಾಷೆ ಯಾವುದು? ಪ್ರಾಕೃತ. ಕೆಳಗಿನವುಗಳಲ್ಲಿ ಪೂರ್ವದ ಹಳೆಗನ್ನಡ ಪ್ರಯೋಗವಾಗುವುದು ಪೆತ್ತಜಯನ. ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರೆತಿರುವ ಶಾಸನಗಳು ದಾನ ಶಾಸನಗಳು. ಗಂಗಾಧರಂ ಶಾಸನ ಮೊದಲು ಓದಿದವರು ಎನ್. ವೆಂಕಟರಮಣಯ್ಯ. ಇಸಿಲ್ ಶಬ್ದ ಪ್ರಯೋಗ ಇರುವ ಶಾಸನ ಬ್ರಹ್ಮಗಿರಿ ಶಾಸನ. ಜಿನವಲ್ಲಭನ ಗಂಗಾಧರಂ ಶಾಸನವನ್ನು ಶೋಧಿಸಿ ಮೊದಲು ಪ್ರಕಟಿಸಿದವರು ಪಿ. ವಿ. ಪರಬ್ರಹ್ಮಶಾಸ್ತ್ರಿ. ಲಕ್ಕುಂಡಿ ಶಾಸನದಲ್ಲಿ ಹೊಗಳಿಸಿಕೊಂಡ ವನಿತೆ ಅತ್ತಿಮಬ್ಬೆ. ಗುಣ ಮಧುರಾಂಕನ ಹೆಸರು ಪ್ರಸ್ತಾಪವಿರುವ ಶಾಸನ ತಮಟಕಲ್ಲು ಶಾಸನ. ಹಲ್ಮಿಡಿ ಶಾಸನದ ಭಾಷೆ ಪೂರ್ವ ಹಳಗನ್ನಡ. ನಾಯಿಯ ಹಿರಿಮೆಯನ್ನು ಸಾರುವ ಶಾಸನ ಆತಕೂರು ಶಾಸನ. ಪ್ರಾಚೀನ ಶಿಕ್ಷಣ ಪದ್ಧತಿಯನ್ನು ಸಾರುವ ಶಾಸನ ನಾಗಾಯಿ ಶಾಸನ. ಪಂಪನ ಮಾಹಿತಿ ಒಳಗೊಂಡ ಶಾಸನ ಗಂಗಾಧರಂ ಶಾಸನ. ಪೊಗಳೆ ಪಟ್ಟಣ ಎಂಬ ಕರ್ಮಣಿ ರೂಪವಿರುವ ಶಿಲಾಲೇಖ ಹಲ್ಮಿಡಿ ಶಿಲಾಲೇಖ. ಸಹಗಮನ ವಿಚಾರ ಬರುವ ಶಾಸನ ಲಕ್ಕುಂಡಿ ಶಾಸನ. ಕುರುಂಬಿಡಿ ಶಬ್ದ ಪ್ರಯೋಗವಿರುವ ಶಾಸನ ಹಲ್ಮಿಡಿ ಶಾಸನ. ಪ್ರಾಚೀನ ಪದ ನರಿದಾವಿಳೆ ಎನ್ನುವುದು ಸ್ಥಳದ ಹೆಸರು. ದೇಕಬ್ಬೆ ಶಾಸನ ಒಂದು ಮಾಸ್ತಿಕಲ್ಲು. ಇಸಿಲ್ ಪದವನ್ನು ಕುರಿತು ಸಂಶೋಧನೆ ಮಾಡಿದವರು ಡಿ.ಎಲ್.ಎನ್. ಹಲ್ಮಿಡಿ ಶಾಸನವನ್ನು ಮೊದಲು ಗುರುತಿಸಿ ಪ್ರಕಟಿಸಿದವರು ಎಂ.ಎಚ್. ಕೃಷ್ಣ. ಇದೊಂದು ವೀರಗಲ್ಲು ಶಾಸನ. ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನದ ಲಿಪಿಯು ಯಾವ ಅರಸರ ಕಾಲಕ್ಕೆ ಸೇರಿದೆ? ಕದಂಬರು. ಕರ್ನಾಟಕದಲ್ಲಿ ಹೆಚ್ಚಾಗಿ ದೊರಕಿರುವ ಶಾಸನಗಳು ದಾನ ಶಾಸನಗಳು. ಈ ಕೆಳಗಿನವುಗಳಲ್ಲಿ ಪೂರ್ವದ ಹಳಗನ್ನಡ ಪ್ರಯೋಗವಾಗುವುದು ಪೆತ್ತಜಯನ. ಕರ್ನಾಟಕದ ಆರಂಭ ಕಾಲದ ಶಾಸನಗಳು ಹೆಚ್ಚಾಗಿ ಯಾವ ಪ್ರಕಾರದ್ದು? ತಾಮ್ರ ಶಾಸನಗಳು. ಕಪ್ಪೆ ಅರ್ಭಟನ ಶಾಸನದ ಕನ್ನಡ ಯಾವ ಅವಸ್ಥೆಯದು? ಹಳಗನ್ನಡ. ಶಾಸನದ ಅಧ್ಯಯನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಯಾರನ್ನು ಕರೆಯುತ್ತಾರೆ?